ಓಂ ಓಂಕಾರ ಇದು ಶಿವನ ಊರ್ಜಾ ಶಕ್ತಿ. ಇದು ಸಮಸ್ತ ಸಚರಾಚರ ಸೃಷ್ಟಿಯಲ್ಲಿ ನಿರಂತರ ಸ್ಪಂದನ ಮಾಡುವ ಸಂವೇದನಾ ಶಕ್ತಿ ಇದು. ಓಂನ ಅಕ್ಷರ ಸರ್ವಾಕ್ಷರಗಳಿಗೆ ಮೇರು ಅಕ್ಷರ. ಓಂದಲ್ಲಿ 3 ಅಕ್ಷರಗಳಿವೆ: ಅಕಾರ, ಉಕಾರ, ಮಕಾರ. ಅಕಾರವೇ ಸೃಷ್ಟಿಕರ್ತ ಬ್ರಹ್ಮ, ಉಕಾರವೇ ಸಂರಕ್ಷಣಾಕರ್ತ ವಿಷ್ಣು, ಮಕಾರವೇ ಲಯಕರ್ತ ರುದ್ರ ಮಹೇಶ್ವರನಾಗಿದ್ದಾನೆ. ಈ ಓಂಕಾರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಮಾಹಿತರಾಗಿದ್ದಾರೆ. ಇಷ್ಟೇ ಏಕೆ, ಓಂಕಾರ ಪ್ರತಿಯೊಬ್ಬ ಮನುಷ್ಯನಲ್ಲಿ ಜಾಗ್ರಾವಸ್ಥೆಯಲ್ಲಿ ಅಕಾರ, ಸ್ವಪ್ನಾವಸ್ಥೆಯಲ್ಲಿ ಉಕಾರ, ಸುಷುಪ್ತಿ ಅವಸ್ಥೆಯಲ್ಲಿ ಮಕಾರವು ಸಮಾಹಿತಗೊಂಡಿದೆ. ಮನುಷ್ಯನ ಅವಸ್ಥಾತ್ರಯಗಳಲ್ಲಿ ಓಂಕಾರವೇ ತುಂಬಿದೆ. ಓಂಕಾರ ಪ್ರತಿಯೊಬ್ಬ ಮನುಷ್ಯನ ಚಕ್ರಗಳನ್ನು ಜಾಗೃತಗೊಳಿಸುವಂಥದ್ದು, ಪ್ರತಿಯೊಂದು ಸಮಸ್ತ ನರನಾಡಿಗಳನ್ನು ಸಂವೇದನಶೀಲಗೊಳಿಸುವಂಥದ್ದು, ನಮ್ಮ ಶರೀರಕ್ಕೆ ಸಕಾರಾತ್ಮಕ ಊರ್ಜಾಶಕ್ತಿಯನ್ನು ಹೆಚ್ಚಿಸಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತಿಯನ್ನು ತಲುಪುವುದು ಓಂಕಾರ ಶಕ್ತಿಯಿಂದ. ಎಂತಲೇ ಇದು ಓಂಕಾರ ಪರ್ವತ. ಈ ಪರ್ವತವು ನೈಸರ್ಗಿಕವಾಗಿ ಸೃಷ್ಟಿ ಪರ್ವತವು ಕೂಡ ಓಂಕಾರ ರೂಪದಲ್ಲಿದೆ. ಇಲ್ಲಿ ಯಾವಾಗಲೂ ಬರ್ಫು ಬೀಳ್ತಾ ಇರ್ತದೆ. ಈ ಬರ್ಫಿನ ಸೃಷ್ಟಿಯಲ್ಲಿ ಓಂಕಾರವೇ ಬರ್ಫಿನ ರೂಪದಲ್ಲಿ ಇರುವುದರಿಂದ ಇದಕ್ಕೆ ಓಂಕಾರ ಪರ್ವತ, ಓಂ ಪರ್ವತವೆಂದು ಕರೆಯುತ್ತಾರೆ. ಇದು ಆದಿ ಕೈಲಾಸದಲ್ಲಿರುವ ಓಂ ಪರ್ವತ. ಒಂದು ಕಡೆ ಚೀನಾ ಇದೆ, ಮತ್ತೊಂದು ಕಡೆ ನೇಪಾಳ ಇದೆ. ಇದು ಉತ್ತರಾಖಂಡದಲ್ಲಿ ಬರುವಂಥ ಓಂ ಪರ್ವತ. ಈ ಓಂ ಪರ್ವತವನ್ನು ನೋಡಿದಾಗ ಮನುಷ್ಯನಿಗೆ ಆಸ್ತಿಕ್ಯ ಭಾವನೆ ವೃದ್ಧಿಸುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ದಿವ್ಯ ಶಕ್ತಿ, ಸ್ಫೂರ್ತಿ, ಪ್ರೇರಣೆ ದೊರಕುತ್ತದೆ. ಈ ಓಂಕಾರ ಪರ್ವತವು ಅನಾದಿ ಕಾಲದಿಂದಲೂ ನೈಸರ್ಗಿಕವಾಗಿ ಇಲ್ಲಿದೆ. ಇಲ್ಲಿಯ ಗಾಳಿಯಲ್ಲಿ ಓಂ ಸ್ಪಂದನೆ, ಹರಿವ ನದಿಗಳಲ್ಲಿ ಓಂ ಸ್ಪಂದನೆ, ಸುತ್ತಮುತ್ತ ಇರುವ ಪ್ರಶಾಂತ ವಾತಾವರಣದಲ್ಲೆಲ್ಲ ಓಂಕಾರವೇ ತುಂಬಿಕೊಂಡಿದೆ. ಇಂಥ ಓಂ ಪರ್ವತದ ದರ್ಶನವನ್ನು ಮಾಡುವುದೇ ಅಹೋಭಾಗ್ಯವಾಗಿದೆ. ಸರ್ವಾಕ್ಷರಗಳಿಗೆ ಪ್ರಥಮ ಅಕ್ಷರ ಓಂ. ಎಲ್ಲ ಮಂತ್ರಗಳಿಗೆ ಪ್ರಥಮ ಮಂತ್ರ ಓಂ. ಹರ ಹರ ಮಹಾದೇವ್.